ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲಿ ಅವ್ರು ಪೇಮೆಂಟ್ ಪಡೆದರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಈ ಥರ ಮಾತುಗಳು ನೋಡ್ರಿ, ದಿಂಗಾಲೇಶ್ವರ ಸ್ವಾಮೀಜಿ ಒನ್ ಆಫ್ ದ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಸ್ವಾಮೀಜಿ ಇದ್ದಾರೆ. ಅವ್ರು ರಾಜಕೀಯ ಹೋಗೋ ಸ್ಟ್ಯಾಂಡ್ ತೊಗೊಂಡ ತಕ್ಷಣ ಈ ಥರ ಅಲಿಗೇಷನ್ ಮಾಡ್ತಕ್ಕಂಥ ಯತ್ನಾಳ್ ಸಾಹೇಬ್ರು ಏನು ಸರ್, ಈಸ್ ಯೂನಿವರ್ಸಲ್ ಗುರು ಅವರು. ಯತ್ನಾಳ್ ಸಾಹೇಬರು ಈಸ್ ಯೂನಿವರ್ಸಲ್ ಗುರು. ಯಾರು ಬೇಕಿದ ಮೇಲೆ ಏನು ಬೇಕಿದ್ದಕ್ಕೆ ಹೇಳ್ಬಿಡ್ಬೋದು ಅವರು. ಬಿಕಾಸ್ ಅವರಿಗೆ ಅದು ಒಂದು ಹಾಬಿ ಇದೆ ಅವರಿಗೆ. ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನ ಮಾತನಾಡ್ತಾರೆ. ಸೊ ಇಟ್ಸ್ ಲೆಫ್ಟ್ ಟು ಹಿಮ್, ಇಟ್ಸ್ ಹಿಸ್ ಚಾಯ್ಸ್ ಆಫ್ ಪೊಲಿಟಿಕ್ಸ್. ಸೊ ಐ ರೆಸ್ಪೆಕ್ಟ್ ಹಿಮ್. ಈಗ ಅವ್ರು ಹಂಗೆ ಹೇಳಿದ್ರೆ ನಾವೇನು ಮಾಡೋಣ ಹೇಳ್ರಿ? ಅದಕ್ಕೆ ನಾನು ಅವಕ್ಕೇನೆ ಗಿವ್ ಕೌಂಟರ್. ರೊಕ್ಕ ಪಡೆದವರು ಇಲ್ಲ, ಅದಕ್ಕೆ ನಮಗೆ ಕೇಳಿದ್ರೆ ನಾವು ಹೆಂಗೆ ಹೇಳೋಣ ಹೇಳ್ರಿ? ಅವರಿಗೆ ಕೇಳಬೇಕು. ಯಾಕಂದರೆ ಅವ್ರಿಗೆ ಇನ್ಸೈಡ್ ಇನ್ಫಾರ್ಮೇಷನ್ಸ್ ಇರ್ತವೆ. ಯಾರಿಗೆ ಯತ್ನಾಳ್ ಸಾಹೇಬ್ರು, ನೀವು ಅವರಿಗೆ ಕೇಳಬೇಕು. ಯಾರು ಪಡೆದಾರೆ, ಹೆಂಗೆ ಪಡೆದಾರೆ, ಅವ್ರು ಡೀಟೇಲ್ಸ್ ಹೇಳಬೇಕು. ಅವ್ರೇನಂದ್ರೆ ಆರ್ಕೆ ಉತ್ತರ ಕೊಟ್ಟೋಗ್ಬಿಡ್ತಾರೆ, ಪ್ರಶ್ನೆ ನಮ್ಮನ್ನು ಕೇಳ್ತೀರಿ. ಅವ್ರಿಗೆ ಹಿಡಿದು ಕೇಳ್ರಿ. 500 ರೂಪಾಯಿ ನೋಟ್ ಕೊಟ್ಟವರು, 1000 ರೂಪಾಯಿ ನೋಟ್ ಕೊಟ್ಟರು. ಮೋದಿ ಸಾಹೇಬ್ರು 2000 ರೂಪಾಯಿ ನೋಟ್ ಎಲ್ಲಿದ್ದು ಕೇಳ್ರಿ. ಮೋದಿ ಸಾಹೇಬ್ರದ್ದು 2000 ರೂಪಾಯಿ ನೋಟ್ನ ಕೊಟ್ಟರು, ಹೆಂಗೆ ಕೊಟ್ಟರು ಅವ್ರಿಗೆ ಗೊತ್ತಿರಬೇಕಲ್ಲ ಯತ್ನಾಳ್ ಸಾಹೇಬ್ರಿಗೆ. ಬಿಕಾಸ್ ಈಸ್ ಎನ್ಸೈಕ್ಲೋಪೀಡಿಯಾ ಆಫ್ ದಿಸ್ ಕಂಟ್ರಿ. ಸೊ ಈ ಹ್ಯಾಸ್ ಗಾಟ್ ಎವ್ರಿ ಇನ್ಫಾರ್ಮೇಷನ್. ಪ್ಲೀಸ್ ಕೈಂಡ್ಲಿ ಆಸ್ಕ್ ಹಿಮ್ ಓನ್ಲಿ. ಲಿಟಮಸ್ ಟೆಸ್ಟ್ ಇದೆ ಸರ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಯಾರು ವೋಟ್ ತೊಗೊಳ್ತಾರೆ ಹೆಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಲಿಟಮಸ್ ಟೆಸ್ಟ್ ಇದೆ. ಬಿಕಾಸ್ ಅವರು ಸೆಕ್ಯುಲರ್ ಸ್ವಾಮಿ ಇದ್ದಾರೆ. ಆ ಮಠನೇ ಆ ರೀತಿ ಸೆಕ್ಯುಲರ್ ಮಠ ಇದೆ. ಆಮೇಲೆ ಎಲ್ಲ ಮಠಗಳು ಸೆಕ್ಯುಲರ್ ಇದೆ ನಮ್ಮ ಸ್ಟೇಟ್ನಲ್ಲಿ. ಹಂಗಾಗಿ ಸೊ ಇಟ್ಸ್ ವೆರಿ ಪ್ರೀಮೇಚ್ಯೂರ್ ಟು ಟೆಲ್. ಎಲೆಕ್ಷನ್ಸ್ ಆದಮೇಲೆ ನಾವು ಸ್ವಲ್ಪ ಅನಲೈಸ್ ಮಾಡಿ ಹೇಳ್ಬೋದು. ಬಿಫೋರ್ ಟು ದಟ್ ಹೇಳೋದು ತುಂಬ ಕಷ್ಟ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲ ಸರ್, ಈಗ ನಮಗಿರೋದು ಪ್ರಸ್ತುತ ಪಾರ್ಲಿಮೆಂಟ್ ಎಲೆಕ್ಷನ್ ಸರ್. ಈ ದೇಶಕ್ಕೆ BJPಗೆ ಯಾಕೆ ಓಟ್ ಹಾಕ್ಬಾರ್ದು ಅನ್ನೋ ನಮ್ಮ ವಿಚಾರ ಇದೆ ಅಲ್ವಾ? ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಈ ಥರದ ವೆರಿ ಕಾಮನ್ ಅಲ್ಲ ಸರ್. ಅಲ್ರಿ ಸರ್, ಅವ್ರು ಹೇಳ್ತಾರೆ ಸರ್, ಅವ್ರನ್ನೇ ಕೇಳಿ ಸರ್. ನಾನು ಹೆಂಗೆ ಸರ್ ಯತ್ನಾಳ್ ಸಾಹೇಬ್ರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಯತ್ನಾಳ್ ಸಾಹೇಬ್ರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಯಾಕೆ ರೀ ಕೇಳ್ತೀರಿ? ಅಲ್ಲ ಅಲ್ಲ ಈ ಥರ ಐನ್ಸ್ಟೈನ್ ಥಿಯರಿ ಅವರಿಗೆ ಗೊತ್ತಿರೋದು, ನಮಗೆ ಗೊತ್ತಾಗಲ್ಲ ಈ ಥಿಯರಿ. ಬಿಕಾಸ್ ಅವರು ಭಾಳ ಇನ್ಡೆಪ್ತ್ ಪೊಲಿಟಿಕ್ಸ್ ಅನಲೈಸ್ ಮಾಡಿ ಮಾತನಾಡ್ತಾರೆ. ನಮಗೆ ಆಗಲ್ಲ. ಅದಕ್ಕೆ ನನಗೆ ಅದ್ರ ಬಗ್ಗೆ ಉತ್ತರ ಇಲ್ಲ, ಕ್ಷಮಿಸ್ಬೇಕು. ಅದು ಗೊತ್ತಿಲ್ಲ ಸರ್. ಅಲ್ಲ ಈಗ ನಾವು ಅದೇ ಕೇಂದ್ರ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡೋಣ. ಸೊ ಮೋದಿಯವ್ರು ಏನು ಮಾಡಿದಾರೆ ಅಂತ ಬಗ್ಗೆ ಮಾತನಾಡೋಣ. ಇವ್ರು ಅಗಲಾಗ ಹೇಳ್ತಿದ್ರು ಪಾಕಿಸ್ತಾನ ಹೋಗ್ರಿ ಅಂತ. ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿ ಬಂದು ಕೇಕ್ ತಿಂದಿದ್ದಾರೆ. ಇಂಥದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ವೈಫಲ್ಯತೆಗಳ ಬಗ್ಗೆ ಮಾತನಾಡ್ಬೇಕಂದ ಮೈನಸ್ ಮಾತನಾಡಬೇಕಲ್ಲ. ಸೊ ಈಗಿರ್ತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ್ ಆಫ್ 10 years ಆಫ್ BJP ಗೌರ್ಮೆಂಟ್. ಸೊ ವಾಟ್ ಹ್ಯಾಪನ್ಸ್, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ಗಳು ಹೇಳೋದು ಓಕೆ. ಅವ್ರ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಪಬ್ಲಿಕ್ ಲೈಫ್ನಾಗ ಹೇಳಿ ನಾನು ಪ್ರೆಸ್ ಮೀಟ್ನಾಗ ಕೇಳಿದ್ರೆ ನಾವೇನು ಹೇಳೋಣ ಹೇಳಿ ಸರ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.